ರೈಸನ್ನು ಹಾಕಿ ಅರ್ಧ ಗಂಟೆ ಇದೆಯಲ್ಲ ನೆನೆಸೋಣ. ಹಲೋ ನಮಸ್ಕಾರ. ಶ್ರಾವಣ ಮಾಸದ 30 ದಿನ ಚಾಲೆಂಜಿನ ಇವತ್ತು 22ನೇ ಅಡುಗೆ. ಇವತ್ತು ವಿಶೇಷತೆ ಅಡುಗೆ ಏನಂದರೆ ಡಿಮ್ಯಾಂಡಲ್ಲಿ ಆಗ್ತಿದೆ ಒಂದು. ಆ ಡಿಮ್ಯಾಂಡ್ ಏನಪ್ಪ ಅಂದರೆ ನಮ್ಮ ಪ್ರೇಕ್ಷಕರದು. ಹುಬ್ಬಳ್ಳಿಯಿಂದ ಒಬ್ಬರು ಪ್ರೇಕ್ಷಕರು ರಾಜ್ಮಾ ಸಾರು ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡು ಅಂತ ಹೇಳಿದ್ದಾರೆ. ಅವರಿಗಾಗಿ ನಾನಿವತ್ತು ರಾಜ್ಮಾ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ರಾಜ್ಮಾ ಅಂದರೆ ಅದೊಂದು ಕಾಳು. ನಾರ್ತ್ ಸೈಡ್ ದಿಲ್ಲಿ ಆ ಕಡೆ ಹೋದಾಗ ನಿಮಗೆ ಕಾಮನ್ ಆಗಿ ಎಲ್ಲ ಹೋಟ್ಲಲ್ಲಿ ಮತ್ತು ಪ್ರತಿಯೊಂದು ಮನೆಯಲ್ಲಿ ಕಾಮನ್ ಮಾಡುವಂಥ ಇದೊಂದು ಸಾರು, ಅದು ರಾಜ್ಮಾ ಸಾರು. ನಮ್ಮ ಕರ್ನಾಟಕದಲ್ಲಿ ಸಾಂಬಾರು ಹೇಗಿರುತ್ತೋ ಹಾಗೆ ನಾರ್ತ್ ಸೈಡಲ್ಲಿ ರಾಜ್ಮಾ ಇರುತ್ತೆ. ಫಂಕ್ಷನ್ ಆಗಲಿ ಯಾವುದರ ಮನೇಲಿ ಪಾರ್ಟಿಯಲ್ಲಾಗಲಿ ರಾಜ್ಮಾ ಅಂದರೆ ಮೇನ್ ಕಾಮನ್ ಡಿಶ್, ಅದು ಸ್ಪೆಷಲ್ ಡಿಶ್ ಇರುತ್ತೆ, ಅದು ಮಾಡೇ ಮಾಡ್ತಾರೆ. ಆ ಒಂದು ಡಿಶನ್ನು ಹೇಗೆ ಮಾಡ್ಬೋದು ಅನ್ನೋದು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಬನ್ನಿ, ತಡ ಮಾಡಿದೆ, ಇವತ್ತು ರಾಜ್ಮಾ ಸಾರು ಮತ್ತು ಬಾಸ್ಮತಿ ರೈಸ್ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ. ಮೊದಲಿಗೆ ರಾಜ್ಮಾ ಆದಮೇಲೆ ರಾಜ್ಮಾ ಇರಲೇಬೇಕು. ರಾಜ್ಮಾ, ಟೊಮ್ಯಾಟೊ ಕ್ಯೂರಿ ನಾನಿದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಅದನ್ನು ಕೂಡ ನಾನು 4 ಪೀಸ್ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಮೊಸರು, ಆಮೇಲೆ ಕೊತ್ತಂಬರಿ, ಯಾಲಕ್ಕಿ, ಚಕ್ಕೆ, ಕಸ್ತೂರಿ ಮೇಥಿ, ಜೀರಿಗೆ, ಉಪ್ಪು, ಧನಿಯಾ ಪೌಡ್ರು, ಯಾಲಕ್ಕಿ ಲವಂಗೆ ಪೌಡ್ರು, ಸೋಫಿಂಗ್ ಕಾಳು ಪೌಡ್ರು, ಖಾರದ ಪುಡಿ, ಗರಂ ಮಸಾಲ, ಅರಿಶಿನ. ಇದಕ್ಕೆ ಬೇಕಾದ ಸಾಮಗ್ರಿಗಳು ಇಷ್ಟೇ. ನಾವು ರಾಜ್ಮಾ ಈಗ ರೆಡಿ ಮಾಡ್ಕೊಳ್ಳೋಣ. ರಾಜ್ಮಾ ಮಾಡೋಣ, ಅದಕ್ಕೋಸ್ಕರ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ತೊಗೊಂಡು ಈಗ ಅದರಲ್ಲಿ ಏನು ಮಾಡ್ತೀನಿ, ನಾನು ರಾಜ್ಮಾ ಹಾಕ್ತೀನಿ. ನೋಡಿ, ಇದನ್ನು ಕೂಡ ಕಾಲ್ಗಿ ತೊಗೊಂಡಿನಿ. ಅದಕ್ಕೆ ಮಾಡೋಣ, ಮತ್ತು ಇದರಲ್ಲಿ ನೀರು ಹಾಕ್ಕೊಳ್ಳೋಣ. ಇದರಲ್ಲಿ ಮಾಡೋಣ ನಾವು ಸ್ವಲ್ಪ ಯಾಲಕ್ಕಿ, ಚಕ್ಕೆ, ಜೀರಿಗೆ ಮತ್ತು ಸ್ವಲ್ಪ ಕಸ್ತೂರಿ ಮೆಣಸು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ. ಈಗ ನಾವು ಗ್ಯಾಸ್ ಮಾಡ್ಕೊಳ್ಳೋಣ. ಆನ್ ಮಾಡಿಕೊಂಡು ಈಗ ಇದು ಒಂದು 4 ರಿಂದ 5 ಸೀಟಿ ಬರೋ ಮಟ್ಟ ಕಾಯೋಣ. ಮೊದಲೇನು ಮಾಡಿದ್ವಿ, ನಾವು ಅನ್ನವನ್ನು ಒಂದು ನೆನೆಸಕ್ಕಿಟ್ಟಿದ್ದೀವಿ ಒಂದು ಹತ್ರ. ಇನ್ನೊಂದು ಹಂತದಲ್ಲಿ ಏನು ಮಾಡಿದ್ವಿ, ರಾಜ್ಮಾನ ನಾವು ಬಾಯ್ಲ್ ಮಾಡಿಟ್ಟಿದ್ದೀವಿ. ಈಗ 3ನೇ ಹಂತದಲ್ಲಿ ಮಾಡಬೇಕು, ನಾವು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಬನ್ನಿ, ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಒಂದು ಪ್ಯಾನ್ ತೊಗೊಳ್ಳೋಣ. ಆಮೇಲೆ ಗ್ಯಾಸ್ ಮಾಡ್ಕೊಳ್ಳೋಣ. ಜೊತೆಗೆ ಈಗ ಇದರಲ್ಲಿ ಮಾಡೋಣ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈ ಎಣ್ಣೆ ಕಾದಿದೆ. ಹೀಗೆ ಮಾಡೋಣ. ಇದರಲ್ಲಿ ನಾವು ಸ್ವಲ್ಪ ಲವಂಗ, ಚಕ್ಕೆ, ಸ್ವಲ್ಪ ಜೀರಿಗೆ, 1-2 ಯಾಲಕ್ಕಿ, ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ರೋಸ್ಟ್ ಆಗಬೇಕು. ಯಾಕೆ ರೋಸ್ಟ್ ಆದರೆ ಏನಿದೆಯಲ್ಲ ಅರೋಮಾ ಎದ್ದು ಬರುತ್ತೆ. ಈಗ ಮಾಡಿದ್ರಲ್ಲಿ ಇದ್ರ ಜೊತೆಗೆ ಸದ್ಯಕ್ಕೀಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ಳೋಣ. ಆ ಶುಂಠಿ ಬೆಳ್ಳುಳ್ಳಿ ಉರಿಯೋದು ವಾಸನೆ ಘಮ 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 ಅಂತ ಬರ್ತಿದೆ ಈಗ ಆಲ್ರೆಡಿ. ಶುಂಠಿ ಬೆಳ್ಳುಳ್ಳಿ ಇದೆಯಲ್ಲ ಪೇಸ್ಟ್ ಇದೆಯಲ್ಲ ಅದನ್ನು ಸ್ವಲ್ಪ ಬ್ರೌನ್ ಆಗೋ ಮಟ್ಟನ ಉರಿಬೇಕು. ಯಾಕಂದರೆ ಚಲೋ ಉರಿದ್ರೆ ಏನಾಗುತ್ತೆ, ಆ ರಾಜ್ಮಾದಲ್ಲಿಂದ ಫ್ಲೇವರು ರಿಚಾಗಿ ಬರುತ್ತೆ. ಈಗ ಮಾಡೋಣ, ನಾವು ಈರುಳ್ಳಿ ಪೇಸ್ಟ್ ಕೂಡ ಹಾಕೋಣ. 4 ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಅದನ್ನು ಕೂಡ ಇದರಲ್ಲಿ ಹಾಕ್ತಿದ್ದೀನಿ. ಈಗ ಇದು ಕೂಡ ಮುಖ್ಯವಾದ ಅಂಶ ಇದರಲ್ಲಿ. ಯಾಕಂದರೆ ಈರುಳ್ಳಿ ಪೇಸ್ಟಿಂದೆಲ್ಲ ಕ್ಲೀನಾಗಿ ಬ್ರೌನ್ ಆಗೋ ಮಟ್ಟ ನಾವು ಉರಿಲೇಬೇಕು. ಯಾಕಂದರೆ ಪರ್ಫೆಕ್ಟ್ ಏನಾರ ಕುಕ್ ಆಗಬೇಕಂದ್ರೆ ರಾಜ್ಮಾನ ಈರುಳ್ಳಿ ನಾವು ಕ್ಲೀನಾಗಿ ಬ್ರೌನ್ ಆಗೋ ಮಟ್ಟ ರೋಸ್ಟ್ ಮಾಡ್ಕೋಬೇಕು ಮೊದಲೇ. ಈಗ ಮಾಡೋಣ, ನಾವು ಇದರಲ್ಲಿ ಟೊಮ್ಯಾಟೊ ಕುರಿ ಹಾಕೋಣ. ಅದನ್ನು ಕೂಡ ಹಾಕ್ಕೊಂಡು ಅದನ್ನೊಂದು 5 ನಿಮಿಷ ಮಾಡೋಣ. ಈರುಳ್ಳಿ ಜೊತೆಗೆ ಫ್ರೈ ಮಾಡಿಬಿಡೋಣ. ನೋಡಿ, ಕ್ಲೀನಾಗಿ ಇದನ್ನು ಕೂಡ ಈಗ ಅದ್ರ ಜೊತೆಗೆ ರೋಸ್ಟ್ ಆಗಿದೆ. ನೋಡಿ, ಒಂದು ಕಡೆ ರಾಜ್ಮಾ ಸಿಟಿ ಕೂಡ ಬರ್ತಿದ್ದಾವೆ. ಈಗ ಮಾಡೋಣ, ಇದರಲ್ಲಿ ನಾವು ಮೊಸರು ಕೂಡ ಹಾಕೋಣ. ಇದು ಮಾತ್ರ ವಿಷಯ ಗಮನ ಇರಲಿ, ಮೊಸರು ಹಾಕಿದಾಗ ನೀವು ಸೌಟನ್ನು ಅಲ್ಲಾಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಮೊಸರು ಹೊಡೆದು ಬಿಡುತ್ತೆ. ಗಮನ ಇರಲಿ, ಇದೊಂದು ಮುಖ್ಯವಾದ ಪಾರ್ಟ್ ಈ ಒಂದು ಡಿಶಲ್ಲಿ. ಮೊಸರು ಹಾಕಿದಾಗ ಕೈ ಆಡಿಸೋದನ್ನು ಬಿಡಕ್ಕೆ ಹೋಗಬೇಡಿ. ಮತ್ತೆ ಮಗದೊಮ್ಮೆ ಮತ್ತೆ ಹೇಳ್ತೀನಿ. ಹೀಗೆ ಮಾಡೋಣ. ಇದರಲ್ಲಿ ನಾವು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ ಪುಡಿ, ರುಚಿಗೆ ತಕ್ಕಷ್ಟು, ಆಮೇಲೆ ಸ್ವಲ್ಪ ಸೋಫಿಂಗ್ ಕಾಳು ಪೌಡ್ರು, ಆಮೇಲೆ ಕೊತ್ತಂಬರಿ ಕಾಳು ಪೌಡರ್, ಧನಿಯಾ ಪೌಡರ್ ಅಂತಾರೆ, ಅದನ್ನು ಕೂಡ ಹಾಕ್ಕೊಂಡಿನಿ.
1 ಚಮಚ ಅಥವಾ 2 ಚಮಚ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಯಾಕಂದರೆ ನಾವು ರಾಜ್ಮಾದಲ್ಲಿ ಉಪ್ಪು ಹಾಕಿರ್ತೀವಿ, ಅದಕ್ಕೆ ಸ್ವಲ್ಪ ಉಪ್ಪು ಇದ್ರೆ ಹಾಕ್ಕೊತೀವಿ, ಜಾಸ್ತಿ ಬೇಡ. ಬೇಕಾದರೆ ಮತ್ತು ನೀವು ಬೇಕಾದರೆ ಕಡಿಮೆ ಅಂತ ಅನ್ನಿಸಿದ್ರೆ ಆಮೇಲೆ ಬೇಕಾದ್ರೆ ಮತ್ತೆ ಹಾಕ್ಕೋಬೋದು. ಇದನ್ನೆಲ್ಲ ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡೋಣ, ಇದು ಗ್ಯಾಸ್ ಈಗ ಆಫ್ ಮಾಡ್ಕೊಳ್ಳೋಣ. ರಾಜ್ಮಾ ಬಾಯ್ಲ್ ಆಗೋ ಮಟ ಏನೋ ಮಾಡೋಣ. ಈಗ ನಾವು ಇದನ್ನು ಸೈಡ್ ಇಟ್ಕೊಂಡು ಅನ್ನ ಕೂಡ ಇಟ್ಕೊಳ್ಳೋಣ. ಅದಕ್ಕೆ ಫಸ್ಟಿಗೆ ಬಾಸ್ಮತಿ ರೈಸನ್ನು ನಾನು ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೀನಿ. ಈಗ ಇದನ್ನು ನಾವು ಬಾಯ್ಲ್ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾವು ಇದರಲ್ಲಿ ಒಂದು ಪಾತ್ರೆ ತಗೊಂಡು ಇದ್ರ ನೀರು ಹಾಕೊಳ್ಳೋಣ. ಈಗ ಇದ್ರೆ ಮಾಡೋಣ, ಸ್ವಲ್ಪ ನಾವು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ಳೋಣ. ಯಾಕಪ್ಪ ಎಣ್ಣೆ ಹಾಕಿದ್ದು ಅಂದರೆ ಇದರಲ್ಲಿ ಅನ್ನ ಉದುರುದುರಾಗುತ್ತೆ. ಆ ಉದ್ದೇಶದಿಂದ ನಾವು ಎಣ್ಣೆ ಹಾಕ್ಕೊಂಡೇವಿ. ಈ ಎಣ್ಣೆಲಿ ಅಂದರೆ ನೀವು ಲಿಂಬೆಹಣ್ಣು ಕೂಡ ಹಾಕ್ಕೋಬೋದು, ಆಪ್ಷನಲಾಗಿ ಲಿಂಬೆಹಣ್ಣು ಕೂಡ ಹಾಕ್ಕೋಬೋದು. ಅವಾಗ ಕೂಡ ನಿಮಗೆ ಅಕ್ಕಿ ಉದುರುದ್ರಾಗುತ್ತೆ. ಬಾಸ್ಮತಿ ರೈಸ್ ಅಂದಾಗ ಅಕ್ಕಿ ಉದುರುದ್ರಿದ್ರೇ ತಿನ್ನೋಕ್ಕೆ ಮಜಾ ಇರುತ್ತೆ. ಇದು ಅನ್ನಾಗ ಮಟ ನಾನು ಮಾಡೋಣ, ರಾಜ್ಮಾ ಬಾಯ್ಲ್ ಆಗಿದೆ ಅಂತ ನೋಡ್ಕೊಳ್ಳೋಣ. ಹಾಂ ಕ್ಲೀನಾಗಿ ಬಾಯ್ಲ್ ಆಗಿದೆ ನೋಡಿ, ಪೂರ ಮೆಚ್ಚಾಗಿದೆ ಆಲ್ರೆಡಿ. ಈಗ ಇದರಲ್ಲಿ ಮಾಡೋಣ, ಸ್ವಲ್ಪ ನಾವು ತಣ್ಣೀರು ಹಾಕೋಣ. ತಣ್ಣೀರು ಹಾಕಿದ್ರೆ ಏನಾಗುತ್ತೆ, ರಾಜ್ಮಾ ಇದೆಯಲ್ಲ ಬಾಯ್ಲ್ ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಕೂಡ ಕ್ಲೀನಾಗಿ ಬಾಯ್ಲ್ ಆಗಿಬಿಡುತ್ತೆ. ರಾಜ್ಮಾ ಏನು ಮಾಡ್ಬೇಕು, ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಗ್ರೇವಿ ಇದೆಲ್ಲ ಥಿಕ್ನೆಸ್ ಆಗಿ ಬರುತ್ತೆ. ಈಗೇನು ಮಾಡೋಣ, ನಾವೇನು ಒಗ್ಗರಣೆ ಹಾಕಿದ್ವಲ್ಲ ರಾಜ್ಮಾ ಮಸಾಲೆಗೋಸ್ಕರ, ಆ ಒಗ್ಗರಣೆ ಕೂಡ ಅದ್ರಲ್ಲಿ ಹಾಕ್ಕೊಂಬೋಣ. ನೋಡಿ, ಬೇಕಾದರೆ ನೀವು ಮಸಾಲೆ ಹಾಕ್ಕೊಂಡು ಇನ್ನೂ ಬೇಕಾದ್ರೆ 1-2 ಸೀಟಿ ಹೊಡ್ಕೋಬೋದು. ಅದರಿಂದ ಏನಾಗುತ್ತೆ, ರಾಜ್ಮಾದಲ್ಲಿಂದೆಲ್ಲ ಮಸಾಲ ಕ್ಲೀನಾಗಿ ಒಗ್ಗಟ್ಕೊಂಡು ಮಸಾಲೆಯಿಂದ ಫ್ಲೇವರ್ ಜಾಸ್ತಿ ಬರುತ್ತೆ. ಕುಕ್ಕರ್ನ ಮುಚ್ಚಳನ ಮುಚ್ಕೊಂಡು 1-2 ಸೀಟಿ ಬರೋ ಮಟ್ಟ ಕಾಯೋಣ. ಅಲ್ಲಿವರೆಗೂ ಏನು ಮಾಡೋಣ, ನಾವು ಅನ್ನ ನೋಡ್ಕೊಂಡು ರೆಡಿ ಅಂತೇಳಿ ನೋಡಿ. ಈಗ ಅನ್ನ ಕೂಡ ಆರ್ಡ್ರ್ ಈಗ ರೆಡಿ ಆಗಿಬಿಟ್ಟಿದೆ. ರೈಸನ್ನು ಸೋಸ್ಕೊಂಡ್ಬಿಟ್ಟಿದ್ದೀನಿ. ಈಗ ನೋಡಿ ರೈಸ್ ನೋಡಿ ಎಷ್ಟು ಉದುರುದ್ರಾಗಿದೆ ಅಕ್ಕಿ ಅಂಥೇಳಿ, ಹೌದ್ರಾ? ಹಾಂ ನೋಡಿರಿ. ಈಗ ನಮ್ಮ ಬಾಸ್ಮತಿ ರೈಸ್ ಕೂಡ ರೆಡಿಯಾಗಿದೆ. ಈಗ ನಮ್ಮ ರಾಜ್ಮಾ ಕೂಡ ರೆಡಿಯಾಗಿದೆ ಕಾಣುತ್ತೆ. ಘಮ ಘಮ ಅಂತ ವಾಸನೆ, ಆಸಮ್ ಆಗಿದೆ ವಾಸನೆ ಮಾತ್ರ. ಈಗ ಪ್ಲೇಟಿಂಗ್ ಮಾಡೋ ಸಮಯ. ಪ್ಲೇಟಿಂಗ್ ಮಾಡಿಕೊಂಡು ರಾಜ್ಮಾ ಹೇಗಾಗಿದೆ, ಅದ್ರ ಜೊತೆಗೆ ಕಾಂಬಿನೇಷನ್ನಾಗಿ ರೈಸ್ ಕೂಡ ನಾನು ಇವತ್ತು ಮಾಡಿದ್ದೀನಿ. ಅದ್ರ ಜೊತೆಗೆ ಹೇಗೆ ಅನಿಸುತ್ತೆ ಅಂಥೇಳಿ ನಿಮ್ಗೆ ನಾನು ಹೇಳ್ತೀನಿ. ಅಲ್ಲಿವರೆಗೂ ಪ್ಲೇಟಿಂಗ್ ಮಾಡ್ಕೊತೀನಿ. ವೀಕ್ಷಕರು, ಇವತ್ತು ನಾವು ನಿಮಗೆ 2 ಪಾರ್ಟಲ್ಲಿ ಒಂದು ಅಡುಗೆ ಮಾಡಿದ್ದೀವಿ. ಒಂದು ರಾಜ್ಮಾ ಹೇಗೆ ಮಾಡೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ, ಇನ್ನೊಂದು ಬಾಸ್ಮತಿ ರೈಸ್ ಹೇಗೆ ಮಾಡೋದನ್ನು ಕೂಡ ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ. ಈಗ ಬಾಸ್ಮತಿ ರೈಸಿಂದ ವಾಸನೆ ಕೂಡ, ಆ ಫ್ಲೇವರ್ ಎಷ್ಟು ರಿಚ್ ಇದೆ ಅಂದರೆ, ಆ ಒಂದು ಅರೋಮಾ ರೈಸಿಂದು ಬಾಸ್ಮತಿದು ಘಮ ಘಮ ಅಂತ ಹೇಳಿ ಅಕ್ಕಪಕ್ಕ ಎಲ್ಲ ಹರಡ್ತಾ ಇರುತ್ತೆ. ಈಗ ರೈಸ್ ಟೇಸ್ಟ್ ಮಾಡೋ ಸಮಯ. ಮಾತಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಳೋಣ ನಾನು. ಈಗ ಇದು ಟೇಸ್ಟ್ ಮಾಡಿ ಕೂಡ ನಾನು ಹೊಟ್ಟೆ ತುಂಬಿಸ್ಕೊಳ್ತೀನಿ. ಅದ್ರ ಮುಂಚೆ ಇದ್ರ ಟೇಸ್ಟ್ ಕೂಡ ನಿಮಗೆ ಹೇಳ್ತೀನಿ. ಈಗ ರಾಜ್ಮಾ ನೋಡಿ, ರಾಜ್ಮಾ ಚೆಕ್ ಮಾಡ್ತೀನಿ. ಆ ಫ್ಲೇವರು ನಾನು ನಿಮಗೆ ಏನು ಬೇಕಾದ್ರೆ ಹೇಳ್ಬೋದು, ಚಲೋ ಇದೆ, ಆದರೆ ಸೂಪರಾಗಿದೆ. ಆದರೆ ಇದು ನೀವು ಮನೇಲಿ ಮಾಡಿದಾಗ ಮಾತ್ರ ನಿಮಗೆ ರುಚಿ ಗೊತ್ತಾಗೋದು, ಇದು ಹೇಗೆ ಒರಿಜಿನಲ್ ರೆಸಿಪಿ ಹೇಗಿದೆ, ಅದ್ರ ರುಚಿ ಹೇಗಿರುತ್ತೆ ಅಂತೇಳಿ. ಈಗ ನಾನು ಸ್ವಲ್ಪ ರೈಸ್ ಇದೆ ಕೂಡ ನಾನು ಟೇಸ್ಟ್ ಮಾಡ್ಕೊತೀನಿ. ಯಾಕಂದರೆ ನ್ಯಾಚುರಲಿ ಕಾಮನ್ನಾಗಿ ಜನ ನಾರ್ತ್ ಸೈಡಲ್ಲಿ, ಜಮ್ಮು ಸೈಡಲ್ಲಾಗಲಿ, ಕಾಶ್ಮೀರ ಸೈಡಲ್ಲಾಗಲಿ, ದಿಲ್ಲಿ ಸೈಡಾಗಲಿ, ಪಂಜಾಬ್ ಸೈಡಲ್ಲಾಗಲಿ ರೈಸ್ ಜೊತೆಗೆ ತಿನ್ನೋಕ್ಕೆ ಭಾಳ ಇಷ್ಟಪಡ್ತಾರೆ. ಅದು ಯಾವುದು ಬಾಸ್ಮತಿ ರೈಸಿಂದನೇ. ನೋಡಿ, ಬೇಕಾದರೆ ನೀವು ಲಿಂಬೆಹಣ್ಣು ಕೂಡ ಸ್ವಲ್ಪ ಹಿಂಡ್ಕೋಬೋದು. ನಾನು ಸ್ವಲ್ಪ ಲಿಂಬೆಹಣ್ಣು ಇಟ್ಕೊತೀನಿ. ಆಮೇಲೆ ಜೊತೆಗೆ ನಾನು ಆನಿಯನ್ ಕೂಡ ಇಟ್ಕೊತೀನಿ. ಇದು ತಿನ್ನೋಕೆ ಕುಂತ್ರೆ ಕಂಟ್ರೋಲ್ ಆಗೋಲ್ಲ,
ನಿಮ್ಮ ಮನೇಲಿ ಗೆಸ್ಟ್ ಬಂದಾಗ ಇದನ್ನ ಮಾಡಿ ತಿನ್ನಿಸ್ಬಿಟ್ರೆ ನೀವು ನಿಮಗೆ ಕೇಳ್ತಾರೆ ಈ ಡಿಶ್ ನೀವು ಎಲ್ಲಿಂದ ಕಲ್ತೀರ ಅಂತ ಹೇಳಿದಾಗ ಅವಾಗ ನೀವು ನಮ್ಮೂರ ದೇಸಿ ಕಿಚನ್ ಒಂದು ಫುಡ್ ಚಾನಲ್ ಇದೆ, ಆ ಒಂದು ಎಪಿಸೋಡ್ ನೋಡಿ ನಾವು ಇದು ಕಲ್ತು ಅಂತ ಹೇಳ್ಬೋದು ನೀವು. ಅವಾಗ ನಮಗೆ ಕೂಡ ಖುಷಿಯಾಗುತ್ತೆ. ಜೊತೆಗೆ ನೀವು ಈರುಳ್ಳಿ ಕೂಡ ಬೈಟಾಗಿ ತೊಗೋಬೋದು. ನಿಜಕ್ಕೂ ಹೇಳ್ತೀನಿ ವೀಕ್ಷಕರೇ, ನನ್ನ ಬಾಯಲ್ಲಿ ಮಾತೇ ಬರ್ತಿಲ್ಲ ಏನು, ಅಷ್ಟು ರಿಚ್ ಆಗಿದೆ ರಾಜ್ಮಾ ಕೂಡ, ಅಷ್ಟು ರಿಚ್ ಆಗಿದೆ ರೈಸ್ ಕೂಡ. ಮತ್ತೊಮ್ಮೆ ಮಗದೊಮ್ಮೆ ಮತ್ತೆ ಒಂದೇ ಮಾತನ್ನು ಹೇಳ್ತೀನಿ, ನಿಮ್ಮ ಎಲ್ಲ ಪ್ರೋತ್ಸಾಹ ನಮಗೆ ಭಾಳ ಸಿಗ್ತಿದೆ, ಅದಕ್ಕೆ ನಾವು ನಿಮಗೆ ಚಿರಋಣಿಗಳು. ನಿಮ್ಮ ಪ್ರೋತ್ಸಾಹ ನಮಗೆ ಹೀಗೆ ಬರ್ತಾ ಇರಲಿ. ನೀವು ಮಾಡುವಂಥ ಅಡುಗೆನಾದರೂ ನಮ್ಮ ಚಾನಲಿಂದ ತೋರಿಸ್ಬೇಕಂದ್ರೆ ದಯವಿಟ್ಟು ನಮ್ಮ ಕೆಳಗಡೆ ನಂಬರಿಗೆ ಕಾಲ್ ಮಾಡಿ, ಮತ್ತು ಇಲ್ಲಿ ಬಂದು ನೀವು ಅಡುಗೆ ಮಾಡಿ ನಿಮ್ಮ ಕೈ ರುಚಿಯನ್ನು ಕೂಡ ಜನರಿಗೆ ತೋರಿಸ್ಬೋದು. ಮತ್ತು ಹೊಸದಾಗಿ ನಮ್ಮ ಈ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಒತ್ತೋದನ್ನು ಮರಿಬೇಡಿ. ಯಾಕಂದರೆ ಇಂಟಿಮೇಷನ್ ನಿಮಗೆ ಬೇಕಂದರೆ ಐಕಾನ್ ಬಟನ್ ಒತ್ತಿದಾಗ ಮಾತ್ರ ನಾವು ರೆಡಿ ಮಾಡೋಂಥ ಎಪಿಸೋಡ್ಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ, ಬರುವಂಥ ಸಂಚಿಕೆಯಲ್ಲಿ ಇನ್ನೊಂದು ಅಡುಗೆ ಜೊತೆಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ. ಬಾಯ್ ಬಾಯ್, ನಮಸ್ಕಾರ. ಈಗ ಮೂರನೇ ಪಾರ್ಟ್ ಏನಪ್ಪ ಅಂದರೆ ನಾವು ರಾಜ್ಮಾಗೆ ಬೇಕಾಗುವಂಥ ಒಗ್ಗರಣೆ. ಈಗ ರಾಜ್ಮಾಗೆ ಒಗ್ಗರಣೆ ಹಾಕ್ಬೇಕು ಹೌದಾ? ಈಗ ಮೂರನೇ ಪಾರ್ಟ್ ಏನಪ್ಪ ಅಂದರೆ ಒಗ್ಗರಣೆ.